ನೀವು 1,16,000 ಕೋಟಿ ಸಾಲ ತೆಗೆದಿರಿ. ಯಾಕಂದ್ರೆ ಸರ್ಕಾರಿ ನೌಕರ ಪಗಾರ ಮಾಡಲಿಕ್ಕೆ ಮತ್ತು ಗ್ಯಾರಂಟಿಗೆ. ಇವೆಲ್ಲ ಗ್ಯಾರಂಟಿಗಿಂತ ನಮ್ಗೆ ಹೆಚ್ಚ ವಿಧಾನಸಭೆದಾಗೆ ಮಾತಾಡಿದ್ರೆ ನೀವು ಇನ್ನೂ 1 ಲಕ್ಷ ಸಾಲ ತೆಗೀರಿ. ಹಂಗಾದ್ರೆ 1 ಲಕ್ಷ 1,16,000 ಕೂಡ ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೆದ್ರೆ ಆಲ್ಮಟ್ಟಿ ಎತ್ತರ ಮಾಡಿ ಸುಮಾರು 10 ಲಕ್ಷ ಎಕರೆಗೆ ನೀರು ಕೊಡುವಂಥ ಯೋಜನೆಗೆ ಇವತ್ತು ಇಡೀ ಉತ್ತರ ಕರ್ನಾಟಕದ 72% ನೀರಾವರಿ ಮಾಡುವಂಥ ಶಕ್ತಿ ನಮ್ಮ ಕೃಷ್ಣಗಿದೆ. ದುರ್ದೈವ ಎಲ್ಲ ರಾಜಕಾರಣಿಗಳು ಇವತ್ತೇನಾಗ್ಬಿಟ್ಟದಂದ್ರೆ ಮಂತ್ರಿ ಆಗ್ಬೇಕಂತ ಎಷ್ಟು ಹೋರಾಟ ಮಾಡ್ತಾರಲ್ಲ ಅಷ್ಟು ನೀರಾವರಿಗೆ ಹೋರಾಟ ಮಾಡಿದ್ರೆ ಅವ್ರು ಎಲ್ಲರೂ ಕನ್ಸಿಲ್ ಕೂತ್ರಿಗಿರ್ಬೋದು. ಈಗ ಯಾರು ಇಲ್ಲ ನೋಡ್ರಿ, ಈಗ ಬೆಂಗಳೂರಿನಾಗ ಎಲ್ಲ ದಿಲ್ಲಿ ಒಳಗದ. ನಾ ಎಂದೂ ಪ್ರಯತ್ನ ಮಾಡಲಿಲ್ಲ ಮಂತ್ರಿ ಆಗ್ಬೇಕಂತೇಳಿ. ಯಾಕಂದ್ರೆ ಕುಡುದಿಲ್ಲ ನಂಗೆ ಗುರ್ತಿತ್ತು. ಸುಮ್ಮನೆ ಅಲ್ಲಿ ಹೋಗಿ ಯಾಕೆ ತಿಳಿ ಕೊಡ್ಸೋದು. ಏನಿದ್ರು ಜನರ ಸಲ ಹೋರಾಟ ಮಾಡಿದ್ವಿ ನಾವು ಕೃಷ್ಣಾ ಪಾದಯಾತ್ರೆ 182 ಕಿಲೋಮೀಟರ್ ಮಾಡಿದೀವಿ. ಕೆರೆಗೆ ನೀರು ತುಂಬುವಂಥ ಕಾರ್ಯಕ್ರಮ ಇವೆಲ್ಲ ಭಾಳ ಒಮ್ಮೊಮ್ಮೆ ಸಣ್ಣ ಸಣ್ಣವು ಇರ್ತಾವೆ ರೈತರದು. ನಾ MP ಇದ್ದಾಗ ಒಂದು ಬಬಲೇಶ್ವರ ತೂರ್ ಐತಿ ಸಿಂದಗಿ ತಾಲೂಕ್ನಾಗ. ಮೇನ್ ಕಲಾಲ್ ಹೋಗ್ತದಲ್ಲಿ ಅದ್ರ ಮಗ್ಗಲೇ 250 ಎಕರೆದು ಒಂದು ಕೆರೆ ಐತಿ. ಅದಕ್ಕೆ ಎಷ್ಟು ಬೇಕಾಗಿತ್ತಪ್ಪ ಅಂದ್ರೆ ಅದೊಂದು ಸಣ್ಣದೊಂದು ಉಪಕಾಲುವೆ ತೆಗೆದುಬಿಟ್ರೆ ಆ ಕೆರೆ ತುಂಬ್ತಿತ್ತು. ಅದಕ್ಕೆ ರೊಕ್ಕ ಬೇಕಾಗಿತ್ತು. ನಿಮ್ಗೆಲ್ಲ ಆಸೆ ಅನಿಸ್ತದೆ. 15 ಲಕ್ಷ ರೂಪಾಯಿ ಒಂದು JCB ರೈತರು ಡಿಸೇಲ್ ಹಾಕಿ JCB ತರ್ಲಾಕ ತಯಾರಿದ್ರು. ನಾ ನಮ್ಮ KBJNL ಅಧಿಕಾರಿಗಳು ಹೇಳಿದೆ, ಮತ್ತು ಇಷ್ಟೂ ಕೆಲಸ ಮಾಡ್ಬೋದು. ಇಲ್ಲ ಸರ್, ಯಾವುದೇ ನಮ್ಗೆ ಮ್ಯಾಗಿಂದು ಇದು ಇಲ್ಲ ಅಂತ. ಕಡೆಗೆ ಏನು ಮಾಡಿದ್ವಿ ನಾವು, ನಾ ರೈತರಿಗೆ ಹೇಳಿದೆ, ನೀವು JCB ತೊಗೊಂಡು ಬರ್ರಿ, ಅದನ್ನ ಅಡ್ಡೂ ಹಟ್ಟಿ ಒಯ್ದು ನೀವು ಕೆರೆಗೆ ನೋಡ್ಸೋಣ, ಯಾವ ಮಗ ಏನು ಮಾಡ್ತಾರೆ ನೋಡೋಣ. ಇವತ್ತು 150 ಕೆರೆ ತುಂಬಿದ್ರಿಂದ ಇಡೀ ರೈತರಲ್ಲಿ ಉದ್ಧಾರ ಆದ. ಸಾವಿರಾರು ಎಕರೆ ಹೊತ್ತು ನೀರಾವರಿ. ಇಂಥದನ್ನ ಕೆಲವೊಮ್ಮೆ ಎಷ್ಟು ಬರ್ಬೋದು ಭಾಳ ಆದ್ರೆ ನೀವು ಹೇಳೋದ ಪ್ರಕಾರ ಎಷ್ಟು ಎಸ್ಟಿಮೇಟ್ ಐತಿ? 2 ಕೋಟಿ. MLA ಮನಸ್ಸು ಮಾಡಿದ್ರೆ 2 ಕೋಟಿ ಕೊಟ್ಟರೆ ಕೆಲಸ ಆಗಿಬಿಡ್ತದಲ್ಲ. ಮತ್ತಾಕೆ ಎಸ್ಟಿಮೇಟ್ ಮಾಡಬೇಕು? ಮತ್ತಾಕಟ್ಟು ಅಧಿಕಾರಿಗಳು ತೆಲಿ ಕಟ್ಸೋದು. ಎಷ್ಟೋ ಮಾಡ್ಕೋತಾರ, ಏನು ಕೆಲಸ ಮಾಡಲಾರ್ದೇ 10 ಕೋಟಿ 20 ಕೋಟಿ ಬಿಲ್ ತೆಗಿತಾರೆ. ನಮ್ಮ KBJNLದಾಗ ಹಿಂಗೆ ಇದೆ. ಅದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಎಲ್ಲಿಪ್ಪ ಅಂದ್ರೆ ನೀರಾವರಿ ಇಲಾಖೆ ಭಾಳ ದೊಡ್ಡ ಹಗರಣ ನೋಡ್ರಿ. ಮೊದಲ ಟೆಂಡರ್ ಆಗೋದೇ 1 ಕೋಟಿ ರೂಪಾಯಿ ಆಗಿರ್ತದೆ. ಅದು ಮುಗಿತನ ಎಷ್ಟು ಬಿಲ್ ಎತ್ತಿರ್ತಾರೆ ಗೊತ್ತ? ನೀವು 15ರಿಂದ 20 ಕೋಟಿ ರೂಪಾಯಿ ಎತ್ತಿರ್ತಾರೆ. ಅಲ್ಲಿ ಗಿಡ ಅದಾವು, ಕಲ್ಲು ಅದಾವು, ಏನೇನೇನು ಎಸ್ಟಿಮೇಟ್ ಹೆಚ್ಚು ಮಾಡ್ಕೋತ ಈ ರೀತಿ ಪರಿಸ್ಥಿತಿ ಇದ್ದಾಗ ಶಾಸಕರು ಅದು ಯಾವುದೇ ಪಕ್ಷದವರಿರಲಿ ಇದು ನಿಂತಾದನ್ನ ಇಟ್ಟು ರೈತರು 8-9 ಹಳ್ಳಿಗೆ ಅನುಕೂಲ ಆಗುವಂಥ ಒಂದು ಸಣ್ಣ ಕೆಲಸ. ಏನು ದೊಡ್ಡದಲ್ಲ. ಇಷ್ಟು ಮಾಡಿಬಿಟ್ರಿ ಎಲ್ಲ ರೈತರು ತಾವೇ ಸ್ವಾವಲಂಬಿ ಆಗ್ತಾರೆ. ತಮ್ಮೇ ನೀರು ಬರ್ತಂದ್ರೆ ಅವ್ರು ಯಾಕೆ ನಿಮ್ಮ ಮನೆ ಮುಂದೆ ಬಂದು ನಿಂತಿರ್ತಾರೆ, ತಮ್ಮ ಹೊಲ್ದಾಗ ಇರ್ತಾರೆ. ಆ ದುರ್ದೈವದ ಆಗಿಲ್ಲ. ಇದನ್ನ ನಾಳೆ ಬೆಳಗಾವಿ ಅಧಿವೇಶನಕ್ಕೆ, ಈ ಸಲ ಬೆಳಗಾವಿ ಅಧಿವೇಶನ ಇಲ್ಲೇ ಜುಲೈ 15 ನಂತರ ಏನೋ 2ನೇ ವಾರದಾಗ ಕರಿತೇನೆ ಅಂತೇಳಿ ಮೊನ್ನೆ ನಮ್ಮ ಕಮಿಟಿ ಒಳಗೆ ಒಬ್ಬರು MLA ಹೇಳ್ತಿದ್ವಿ 2 ವಾರದಾಗ. ಯಾಕಂದ್ರೆ ಕರಿಬೇಕಲ್ಲ, ಈಗ ಹೊಸ ಮುಖ್ಯಮಂತ್ರಿ ಆದ್ಮೇಲೆ ಮತ್ತೆ ಕರೆದು ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಯಾರು ಮಂತ್ರಿ ಆಗ್ಬೇಕು, ಏನು ಮಾಡಬೇಕು ಎಲ್ಲ ಆಗ್ಬೇಕಾದ್ರೆ ಮತ್ತೆ ಅಧಿವೇಶನ ಕರೆ ಅಲ್ಲಿ ವಿಶ್ವಾಸ ಮತವನ್ನು ತಗೋಬೇಕಾಗ್ತದೆ. ಕರೀತಾರೆ. ಬೆಳಗಾವದಲ್ಲಿ ಕರೀದಂತ ನಿರ್ಣಯ ಆಗಿದೆ. ಆದ್ರೆ ಅದಕ್ಕಿಂತ ಮೊದಲು ಬೆಂಗಳೂರಿನಾಗ ಕರೆದ್ರು ಆಶ್ಚರ್ಯ ಇಲ್ಲ. ಯಾಕಂದರೆ ಹೊಸ ಸರ್ಕಾರ ಬಂದ್ಮೇಲೆ ಸಹಜವಾಗಿ ಸರ್ಕಾರದ ಮಂತ್ರಿಗಳನ್ನ ಎಲ್ಲಾನು ಪರಿಚಯ ಮಾಡಿಕೊಡೋದು ಅಂತ 2 ದಿವಸ ಅಥವಾ 3 ದಿವಸ ಕರೆದು ಕರಿಬೇಕು. ಅದ್ರ ಒಂದು ಮಾತನ್ನು ಹೇಳ್ತೀನಿ, ನಮ್ಮ ಬೆಳಗಾವಿ ಅಧಿವೇಶನ ಆಗುವಾಗ ನಿಮ್ಮ ಪರವಾಗಿ ವಿಧಾನಸಭೆಯಲ್ಲಿ ನಾನು ಇವನ್ನ ವಿಚಾರವನ್ನು ಎತ್ತಿ ಮಾಡ್ತೀನಿ. ಅನೇಕ ರೈತರು ಯಾರು ಭಾಳ ಸಿಟ್ಟಿಗೆ ಬರಲಾರ್ದ್ರೆ ಶಾಂತಿ ಇರ್ರಿ. ಬೆಳಗಾವಿ ಅಧಿವೇಶನದಾಗ ಅವ್ರಿಗೊಂದು ಟಾರ್ಗೆಟ್ ಕೊಡೋನು, ಎಷ್ಟು ದಿವಸನಾಗ ನೀವು ಮಾಡ್ತೀರಿ ಏನು. ಅವಾಗ ಯಾರು ನೀರಾವರಿ ಸಚಿವರಾಗಿರ್ತಾರೋ ಗೊತ್ತಿಲ್ಲ. ಅದಕ್ಕೆ ಈಗೇನದ ಅತಂತ್ರ ಇದೆ. ಈಗ ಯಾರೂ ಏನೂ ಮಾತು ಕೊಡೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಎಲ್ಲರೂ ಮಾಜಿ ಮಂತ್ರಿಯಾಗ. ಮುಖ್ಯಮಂತ್ರಿ ಒಬ್ಬರೇ, ಸಿದ್ದರಾಮಯ್ಯನವರೊಬ್ಬರೇ ಏನಂತಾರೆ ಜೋಪಾಸನ ಮುಖ್ಯಮಂತ್ರಿ.
ಅವ್ರೊಬ್ಬರೇ ಅದಾರ, ಉಳ್ಕಿದಾರ ಎಲ್ಲ ಕಾರುಗಳು ಒಯ್ದು ಗೋಡೌನ್ದಾಗ ಹಚ್ಚಾರಿ. ಈಗ ಒಂದು 2-3 ದಿವಸನಾಗ ಹೊರಗೆ ಬೀಳ್ತದ. ನೀರಾವರಿ ಮಂತ್ರಿಗಳು ಯಾರು ಆಗ್ತಾರ, ಏನು ಆಗ್ತಾರೆ ಎಲ್ಲ ನಾಳೆ ಬೆಳಗಾವಿ ಅಧಿವೇಶನವರೆಗೆ ಕ್ಲಿಯರ್ ಇರ್ತದೆ. ಅವಾಗ ನೀವು ಬರ್ರಿ, ನಾನು ವಿಧಾನಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತೀನಿ. ಅವಾಗ ನಿಮ್ಮ MLA ಅವರು ಎದ್ದು ನಿಂತು ಅದಕ್ಕೆ ಬೆಂಬಲ ಕೊಟ್ಟರೆ ಸಾಕು. ಒಮ್ಮೆ ಬೆಂಬಲ ಕೊಡೋದು ಸಹಿತ ಒಬ್ಬೊಬ್ರು ಮಾಡೋದಿಲ್ಲ. ಹಿಂದೆ ಕೋಲಾರ ಸೇತುವೆದಾಗ ಹಂಗೆ ನಾ ಅದನ್ನು ಕೋಲಾರ ಸೇತುವೆ ಮಾಡ್ಬೇಕಂತ ಹೋರಾಟ ಮಾಡಿದ್ವಿ. ನಾ ಬಿಜಾಪುರ MLA, ಅವಾಗ 96 ನಾಗೇಗೌಡರು ನೀರಾವರಿ ಮಂತ್ರಿ ಇದ್ರು. ಸುಮಾರು 3 ಕೋಟಿ ಇಡೀ ಏಷ್ಯಾದಲ್ಲಿ ದೊಡ್ಡ ಬ್ರಿಡ್ಜ್ ಆಗ್ಬೇಕಾಗಿತ್ತು. ಅವು ಹೋರಾಟ ಮಾಡಿದ್ವಿ. ಪಾಪ ನಾಗೇಗೌಡ ಒಬ್ಬ ಒಳ್ಳೆಯ ಮಂತ್ರಿಗಳಿದ್ರು. ಅವಾಗ ಜನತಾದಳ ಸರ್ಕಾರ ಇತ್ತು, ನಮ್ಮ ದೇವೇಗೌಡರ ಸರ್ಕಾರ. ಆ ರೀತಿ ಇದನ್ನು ಪ್ರಯತ್ನ ನಿಮ್ಮ ರೈತರ ಸಲುವಾಗಿ ನಾವು ಮಾಡ್ತೀವಿ. ನಿಮ್ಮ ರೈತರು ಏನೂ ಭಾಳ ನೀವು ಉದ್ರೇಕಕ್ಕೆ ಒಳಗಾಗಬೇಡ್ರಿ, ಶಾಂತಿ ರೀ. ಬೆಳಗಾವಿ ಅಧಿವೇಶನದಾಗ ಒಂದು ಏನಿಲ್ಲ ಅಂದ್ರೆ ಇದಕ್ಕೊಂದು ಫಲಿತಾಂಶ ನಾವು ತಗೊಂಡೇ ತೀರು ಅನ್ನೋಂಥ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.